ತಮ್ಮ ಸಂಸ್ಥೆಯ ಎಂಪ್ಲಾಯೀಸ್ಗೆ PF ಹಣವನ್ನು ಕೊಟ್ಟಿಲ್ಲ ರಾಬಿನ್ ಉತ್ತಪ್ಪ ಮಾಜಿ ಕ್ರಿಕೆಟಿಗ ಅಂತಕ್ಕಂಥ ಒಂದು ಆರೋಪ ರಾಬಿನ್ ಉತ್ತಪ್ಪ ಅವ್ರ ಮೇಲೆ ಕೇಳಿ ಬಂದಿತ್ತು. ಈಗ ಅದಕ್ಕೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. PF ಹಣ ಪಾವತಿಸದೆ ವಂಚನೆ ಆರೋಪ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆರೋಪ ಹೊತ್ತಿರುವ ಕಂಪನಿಗೆ ನಾನು ವರ್ಷಗಳ ಹಿಂದೆಯೇ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಕಂಪನಿಗಳಿಗೆ ಸಾಲದ ರೂಪದಲ್ಲಿ ಹಣಕಾಸನ್ನು ತೊಡಗಿಸಿದ್ದೆ ನಾನು. ಇದೇ ಕಾರಣಕ್ಕೆ ಆ ಕಂಪನಿಗಳು ನನ್ನನ್ನು ನಿರ್ದೇಶಕನನ್ನಾಗಿ ಅಂದರೆ ಒನ್ ಆಫ್ ದಿ ಡೈರೆಕ್ಟರ್ ಅಂತ ಮಾಡಿದ್ರು. ಆದರೆ ಈಗ ನಾನು ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ಕಂಪನಿಗಳಿಗೂ ನನಗೂ ಏನೂ ಸಂಬಂಧ ಇಲ್ಲ. ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಹಾಗೆ ನೋಡೋಕೆ ಹೋದರೆ ರಾಬಿನ್ ಉತ್ತಪ್ಪ ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿತ್ತು. ಅರೆಸ್ಟ್ ವಾರೆಂಟ್ ಜಾರಿಯಾದ ಬೆನ್ನಲ್ಲೇ ಪತ್ರಿಕಾ ಪ್ರಕಟಣೆಯಲ್ಲಿ ಇದನ್ನೆಲ್ಲ ಅವರು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಇವಾಗ ಇವರ ಸ್ಪಷ್ಟನೆ, ಆ ವಂಚನೆ ಮಾಡಿದ ಕಂಪನಿಗಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಹಾಗಾಗಿ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಂತಕ್ಕಂಥದ್ದು ಹೇಗೆ ಇದನ್ನು ಯಾವ ರೀತಿ ಮುಂದೆ ತನಿಖೆಯಲ್ಲಿ ಇದು ಸ್ವೀಕಾರ ಮಾಡ್ತಾರೆ ಅಂತ? ಈಗ ವಂಚನೆ ಆರೋಪ ಹೊತ್ತಿರುವಂತಹ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಜೊತೆಗೆ ಆ ಕಂಪನಿಗಳ ಜೊತೆ ಏನು ವ್ಯವಹಾರ ಸಂಬಂಧ ಇತ್ತು ಅವರಿಬ್ಬರ ನಡುವೆ ಕೂಡ ಆಗಾಗ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಬಾರಿ ಒಂದಿಷ್ಟು ಮಾತುಕತೆಗಳು ಕೂಡ ಆಗಿದ್ವು. ಮುಖ್ಯವಾಗಿ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಅಂದರೆ ಕ್ರಿಕೆಟ್ ವೃತ್ತಿಯಲ್ಲೇ ಇರೋದ್ರಿಂದಾಗಿ ಸಂಪೂರ್ಣವಾಗಿ ಕಂಪನಿಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಎಕ್ಸಿಟ್ ಕೂಡ ಆಗಿದ್ರು. ಕೇವಲ ಆ ಒಂದು ಕಂಪನಿಗಳಿಗೆ ಹಣಕಾಸಿನ ನೆರವನ್ನ ನಾನು ಮಾಡಿದ್ದೆ. ಸೊ ಹಾಗಾಗಿ ಅಲ್ಲಿ ನನಗೆ ಒಂದಿಷ್ಟು ಅಂದರೆ ಡೈರೆಕ್ಟರ್ ಆಗಿ ಅಲ್ಲಿ ನಿಯೋಜನೆ ಮಾಡಿಕೊಂಡಿದ್ರು. ಆದರೆ ನನಗೆ ಬೇರೆ ಬೇರೆ ಕೆಲಸಗಳಿಂದಾಗಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಆ ಕಾರಣದಿಂದ ನಾನು ಅಲ್ಲಿಂದ ಹೊರಗಡೆ ಬಂದಿದ್ದೆ, ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದೆ. ಅದಾದ ಬಳಿಕವೂ ಕೂಡ ಹಣಕಾಸಿನ ವಿಚಾರದಲ್ಲಿ ಆಗಾಗ ಒಂದಿಷ್ಟು ಏನು ಬೆಳವಣಿಗೆಗಳಾದವು. ಸೊ ಹಾಗಾಗಿ ಅಲ್ಲಿಂದ ಸಂಪೂರ್ಣವಾಗಿ ನಾನು ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದೆ. ಈಗಾಗಲೇ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ 3-4 ಕಂಪನಿಗಳ ಜೊತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಒಂದಿಷ್ಟು ಇಬ್ಬರ ನಡುವೆ ಅಪಸ್ವರಗಳು ಅಥವಾ ಒಂದಿಷ್ಟು ಸಮಸ್ಯೆಗಳು ಕೂಡ ಉಂಟಾಗಿತ್ತು. ಅದನ್ನು ಏನು ನ್ಯಾಯಾಲಯದಲ್ಲಿ ಕೂಡ ಈ ಒಂದು ವಿಚಾರಣೆ ಇದೆ. ಸೊ ಈಗಾಗಲೇ ಲೀಗಲ್ ಟೀಮ್ ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದೆಲ್ಲವನ್ನ ಕೂಡ ನಮ್ಮ ಲೀಗಲ್ ಟೀಮೇ ನೋಡ್ಕೊಳ್ಳುತ್ತೆ. ಆದರೆ ವಿನಾಕಾರಣ ಇದು ಆರೋಪವನ್ನ ಮಾಡ್ತಾ ಇದ್ದಾರೆ, ಇದು ವಾಸ್ತವ ಅಲ್ಲ ಅನ್ನುವಂತಹ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಓಕೆ ಪ್ರಕಾಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.